ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಸಿಟಿ ಮಂದಿಗೆ ಕಾದಿದೆಯಾ ಮತ್ತೊಂದು ಶಾಕ್? ಮತ್ತೆ ಮೆಟ್ರೋ ಟಿಕೆಟ್ ದರ ಏರಿಕೆ ಆಗುತ್ತಾ? ಇನ್ಮುಂದೆ 3 ವರ್ಷಕ್ಕೊಮ್ಮೆ ದರ ಏರಿಕೆ ಖಚಿತ. ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆಗೆ ಬಿಎಂಆರ್ಸಿಎಲ್ ಹೊಸ ಪ್ಲಾನ್ ಮಾಡಿಕೊಂಡಿದೆ. ನಮ್ಮ ಮೆಟ್ರೋ 3A ಸರ್ಜಾಪುರ ಟು ಹೆಬ್ಬಾಳ್ ಮಾರ್ಗದ ಪರಿಷ್ಕೃತ ವಿಸ್ತೃತ ಯೋಜನಾ ವರದಿಯಲ್ಲಿ ಈ ವಿಚಾರವನ್ನ ಉಲ್ಲೇಖಿಸಲಾಗಿದೆ. ಪ್ರತಿ 3 ವರ್ಷಗಳಿಗೊಮ್ಮೆ ಪ್ರಯಾಣ ದರವನ್ನ ಪರಿಷ್ಕರಿಸುವ ಕುರಿತು ವಿವಿಧ ಮಾದರಿಗಳನ್ನು ಕೇಂದ್ರಕ್ಕೆ ಬಿಎಂಆರ್ಸಿಎಲ್ ಪ್ರಸ್ತಾಪಿಸಿದೆ. ಪ್ರತಿ 3 ವರ್ಷಕ್ಕೊಮ್ಮೆ 12% ದರ ಪರಿಷ್ಕರಣೆಯಾದರೆ 2033ರ ವೇಳೆಗೆ ಗರಿಷ್ಠ ಪ್ರಯಾಣದ ದರ 126ಕ್ಕೆ ತಲುಪುವ ಸಾಧ್ಯತೆಯಿದೆ ಅಂತ ಉಲ್ಲೇಖ ಮಾಡಲಾಗಿದೆ. ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯಕ್ಕೆ ಸಲ್ಲಿಸಲಾದ ಪರಿಷ್ಕೃತ ವಿಸ್ತೃತ ಯೋಜನಾ ವರದಿಯಲ್ಲಿ ದರ ಏರಿಕೆಯ ಹೊಸ ಲೆಕ್ಕಾಚಾರವನ್ನ ಉಲ್ಲೇಖಿಸಲಾಗಿದೆ. ಇವಾಗ ಅದು ಇಟ್ ಇಸ್ ಎ ಫೇಸ್ 3 ಡಿಪಿಆರ್ ಅಲ್ಲಿ ನಾವು ವಿ ಹ್ಯಾವ್ ಟು ಡೂ ಫೈನಾನ್ಷಿಯಲ್ ಅನಾಲಿಸಿಸ್ ಮಾಡಬೇಕಾದ್ರೆ ದರ್ ಇಸ್ ಎ ಹಾರಿಜನ್ ಇಯರ್ ಅಂತ ಒಂದು ಕೊಡ್ತಾರೆ ಅವರು. ಸೊ ಆ ಇಯರ್ಗೆ ಎಷ್ಟಾಗಬಹುದು ಅನ್ನೋದಕ್ಕೆ ಅವರು ಅಸ್ಯೂಮ್ ಮಾಡಿಕೊಂಡು ಅದ್ರ ಮೇಲೆ ಅವರು ಅದನ್ನ ಹೇಳಿದ್ದಾರೆ. ಇವಾಗ ಡಿಪಿಆರ್ ಆಲ್ರೆಡಿ ಅದು ಅಪ್ರೂವಲ್ಗೆ ಹೋಗಿದೆ. ಮುಂದಿನ ಆರ್ಥಿಕತೆ ಕಾರ್ಯಕ್ಷಮತೆ ಮುಂದಿಟ್ಟು 3ನೇ ಹಂತದ ಮಾರ್ಗದ ಡಿಪಿಆರ್ನಲ್ಲಿ ಉಲ್ಲೇಖವಾದಂತಹ ದರ ಏರಿಕೆಯ ಮುಂದೆ ಮುಂಬರುವ ಎಲ್ಲಾ ಮೆಟ್ರೋ ಲೈನ್ಗೂ ಅಪ್ಲೈ ಆಗಲಿದೆ ಅಂತ ಹೇಳಿದ್ದಾರೆ. ಡಿಪಿಆರ್ ಅಲ್ಲಿ ಈ ಫೈನಾನ್ಷಿಯಲ್ ಅನಾಲಿಸಿಸ್ ಮಾಡೋದು ಕೂಡ ಮಾಡಬೇಕಾಗತ್ತೆ. ಹಾಗಾಗಿ ಅವರು ಬೇಸ್ ಇಯರ್ ಯಾವುದು ನಮ್ದು ಆಗಿರೋದು ಅದನ್ನು ತಗೊಂಡು ಅದ್ರ ಮೇಲೆ ಅವರು ದೇ ಹ್ಯಾವ್ ಅಸ್ಯೂಮ್ಡ್ ಅಂಡ್ ದೇ ಹ್ಯಾವ್ ಶೋನ್ ದಟ್ ದಿಸ್ ಇಸ್ ಬಟ್ ದಟ್ ಇಯರ್ಗೆ ಇಷ್ಟ ಆಗ್ಬಹುದು ಅನ್ನೋದಕ್ಕೆ ಅವ್ರು ಹೇಳಿದ್ದಾರೆ. ಅಲ್ಲಲ್ಲ, ನಮ್ದು FFC ಇವಾಗ ದಿಬಿಗೆ ಗೊತ್ತಿರೋಂಗೆ ನಮ್ದು ಇವಾಗ ಹೊಸದಾಗಿ ಬಂದು ಇವಾಗ FFC ನಾವು ಮಾಡಿರೋದು ಎಲ್ಲ ನಾವು ಆಪರೇಷನ್ ಲೈನ್ಸ್ ಬಂದಾಗ ಮಾಡೇ ಮಾಡ್ತೀವಿ. ಸೊ ಹಾಗಾಗಿ ಮುಂದೆ ಬರುವಂತ ಆಪರೇಷನ್ ಲೈನ್ಗೂ ಇವಾಗ ಏನಿದೆಯೋ ಅದೇ ಅಪ್ಲೈ ಆಗುತ್ತೆ. 3A ಹಂತದ ಯೋಜನೆಯಡಿ ಮುಂಬರುವಂತಹ ವರ್ಷಗಳಲ್ಲಿ ಮೆಟ್ರೋ ಟಿಕೆಟ್ ದರ ಏರಿಸುವುದರಿಂದ ಯೋಜನೆಯ ಆರ್ಥಿಕ ಆಂತರಿಕ ಆದಾಯ ದರ FIRR ಮೇಲೆ ಆಗುವ ಎಫೆಕ್ಟ್ ಬಗ್ಗೆ ಉಲ್ಲೇಖ ಕೂಡ ಇದೆ. 1 ವರ್ಷದ ಬದಲು 3 ವರ್ಷದ ಸೂತ್ರ ಹೆಣೆದಿರುವ ಬಿಎಂಆರ್ಸಿಎಲ್ ಹಿಂದೆ ಲಾಭದ ಹಳಿಗೆ ಮರಳುವಂತಹ ಲೆಕ್ಕಾಚಾರದಲ್ಲಿದ್ರೆ ಪ್ರಯಾಣಿಕರು ಇದನ್ನ ಯಾವ ರೀತಿಯಲ್ಲಿ ಸ್ವೀಕರಿಸುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.